ಲೋಕಸಭಾ ಚುನಾವಣೆಯ ದಿನಾಂಕ ಬಹುನಿರೀಕ್ಷಿತ ಲೋಕಸಭಾ ಚುನಾವಣೆಯ ದಿನಾಂಕ ನಾಳೆ ಘೋಷಣೆಯಾಗುವುದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಕೇಂದ್ರ ಚುನಾವಣಾ ಆಯುಕ್ತರು ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ನಾಳೆಯೇ ಲೋಕಸಭಾ ಚುನಾವಣೆಗೆ ದಿನಾಂಕ ಫಿಕ್ಸ್ ಆಗಲಿದೆ. ದೆಹಲಿಯ ವಿಜ್ಞಾನ್ ಭವನ್ನಲ್ಲಿ ನಾಳೆ ಮಧ್ಯಾಹ್ನ 3 ಗಂಟೆಗೆ ಕೇಂದ್ರ ಚುನಾವಣಾ ಆಯೋಗ ಸುದ್ದಿಗೋಷ್ಠಿ ನಡೆಸಲಿದೆ. ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ನೇತೃತ್ವದ ಚುನಾವಣಾ ಆಯೋಗ ಲೋಕಸಭಾ ಚುನಾವಣೆಯ ದಿನಾಂಕ ಘೋಷಣೆ ಮಾಡಲಿದೆ. ನಾಳೆ ಘೋಷಣೆ ಆಗುತ್ತೆ. ಎಷ್ಟು ಹಂತದಲ್ಲಾಗತ್ತೆ, ಏನಾಗುತ್ತೆ ಇದೆಲ್ಲ ನೋಡಬೇಕಾಗಿದೆ. ಒಂದು 6-7 ಹಂತಗಳಲ್ಲಿ, ಇಡೀ ಭಾರತದಾದ್ಯಂತ 6-7 ಹಂತಗಳಲ್ಲಿ ಚುನಾವಣೆ ನಡೆಯುವಂಥ ಸಾಧ್ಯತೆ ಇದೆ. ನಾಳೆ ಯಾವಾಗ ಚುನಾವಣಾ ಘೋಷಣೆ ಆಗತ್ತೆ ಆಗಿನಿಂದಲೇ ನೀತಿ ಸಂಹಿತೆ ಜಾರಿ ಆಗುತ್ತೆ. ಅಂದರೆ ಯಾವುದೇ ಸರ್ಕಾರಿ ಕೆಲಸಗಳು ಅಂದರೆ ಹೊಸದಾಗಿ ಮಾಡಲಿಕ್ಕೆ ಆಗೋದಿಲ್ಲ. ನೀತಿ ಸಂಹಿತೆ ಜಾರಿ ಆಗುತ್ತೆ. ನೀತಿ ಸಂಹಿತೆ ಜಾರಿ ಆದ ನಂತರ ಯಾವಾಗ ವೋಟಿಂಗ್, ಯಾವಾಗ ರಿಸಲ್ಟ್, ಯಾವಾಗ ಉಮೇದುವಾರಿಕೆ ಸಲ್ಲಿಸೋದು, ಯಾವಾಗ ವಾಪಸ್ ತಗೊಳ್ಳೋದು, ಯಾವಾಗ ಸ್ಕೂಟ್ನಿ, ಇದರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡ್ತೀವಿ. ಕರ್ನಾಟಕದಲ್ಲಿ ಎಷ್ಟು ಹಂತದಲ್ಲಿ ಆಗುತ್ತೆ ಅನ್ನುವಂಥ ಒಂದು ಆಸೆ ಅಂದರೆ ನಿರೀಕ್ಷೆ ಇದೆ. ಒಂದೇ ಹಂತನ 28 ಕ್ಷೇತ್ರಗಳಿಗೆ, 2 ಹಂತನ, ಇದೆಲ್ಲ ಇರುತ್ತೆ. ಹೇಗಿರುತ್ತೆ ಚುನಾವಣೆ ಬನ್ನಿ, ಹೇಗಿರುತ್ತೆ? ಈಗ ನರೇಂದ್ರ ಮೋದಿಯವರು ಎರಡನೇ ಅವಧಿ 10 ವರ್ಷ ಮುಗಿಸೋದಿದೆಯಲ್ಲ, ಜೂನ್ 16ಕ್ಕೆ ಅಂತ್ಯವಾಗಲಿದೆ ಲೋಕಸಭೆಯ ಅವಧಿ. ಜೂನ್ 16ಕ್ಕೂ ಮುನ್ನ ಅಂದರೆ ಜೂನ್ 16 ಅಂತಂದರೆ ಈಗ ಯಾವುದು ಮಾರ್ಚ್, ಏಪ್ರಿಲ್, ಮೇ, ಜೂನ್ 16ರ ಒಳಗೆ ಹೊಸ ಗೌರ್ಮೆಂಟ್ ಬಂದಿರಬೇಕು. ಜೂನ್ 16ಕ್ಕೂ ಮುನ್ನ ಚುನಾವಣಾ ಫಲಿತಾಂಶ ಬರಲೇಬೇಕು. ಜೂನ್ 16ಕ್ಕೂ ಮುನ್ನ ಹೊಸ ಲೋಕಸಭೆ ಅಸ್ತಿತ್ವಕ್ಕೆ ಬರಬೇಕು. ನೆನಪಿಟ್ಕೊಳ್ಳಿ, ಇವತ್ತೆಷ್ಟು? 15. ಏಪ್ರಿಲ್, ಮೇ, ಜೂನ್ ಅಂದರೆ ಇನ್ನು 90 ದಿನಗಳೊಳಗಾಗಿ ಹೊಸ ಗೌರ್ಮೆಂಟ್ ಬರಬೇಕು. ಹಾಗಾಗಿ ಮಾರ್ಚ್, ಏಪ್ರಿಲ್, ಮೇ ಅಥವಾ ಏಪ್ರಿಲ್ ಕೊನೆ ವಾರದಲ್ಲಿ ಚುನಾವಣೆ ಇರಬಹುದು ಅಂತ ಅನಿಸ್ತಾ ಇದೆ. ಈ ಬಾರಿ 7ರಿಂದ 8 ಹಂತಗಳಲ್ಲಿ ಮತದಾನ ಸಾಧ್ಯತೆ ಇದೆ. 7ರಿಂದ 8, 1ನೇ ಹಂತ, 2ನೇ ಹಂತ. ಶನಿವಾರದಿಂದಲೇ ದೇಶಾದ್ಯಂತ ಮಾದರಿ ನೀತಿ ಸಂಹಿತೆ ಜಾರಿ. ನೀತಿ ಸಂಹಿತೆ ಅಂತಂದರೆ ನೀವು ಕುಕ್ಕರ್ ಕೊಡೋಂಗಿಲ್ಲ, ಮತ್ತೊಂದು ಕೊಡೋಂಗಿಲ್ಲ, ಅದೆಲ್ಲ ಮುಗಿದೋಯ್ತು. ಆಮೇಲೆ ಯಾವುದೇ ಕಾಮಗಾರಿಗಳಿಗೆ ಹೊಸ ಬಿಡುಗಡೆ ಮಾಡೋಂಗಿಲ್ಲ, ಇದೆಲ್ಲ. ಯಾಕೆಂತಂದರೆ ಈಗ ನೀವು ನಾನು ನಾಳೆ ರೋಡ್ ಮಾಡಿಕೊಡ್ತೀನಿ, ದುಡ್ಡು ಬಿಡುಗಡೆ ಮಾಡ್ತೀನಿ ಅಂತಂದರೆ ನೀವು ಅವರಿಗೆ ಆಮಿಷ ಒಡ್ಡದಂಗೆ. ಹಾಗೆಯೇ ಕುಕ್ಕರ್ ಕೊಡ್ತೀನಿ ದಯವಿಟ್ಟು ಅಂಥದಕ್ಕೆಲ್ಲ ಅವಕಾಶ ಕೊಡಬೇಡಿ. ಚುನಾವಣೆ ಘೋಷಣೆ ಆಗ್ತಾ ಇದ್ದ ಹಾಗೆ ನೀತಿ ಸಂಹಿತೆ ಕೂಡ ಜಾರಿ ಆಗತ್ತೆ. ಚುನಾವಣೆ 2019ರ ಮಾರ್ಚ್ 10ರ ಈ ಹಿಂದೆ ಏನಾಗಿತ್ತು? 7 ಹಂತದಲ್ಲಿ ಚುನಾವಣೆ ಆಗಿತ್ತು. 2019ರ ಮಾರ್ಚ್ 10ರಂದು ಭಾನುವಾರ ಚುನಾವಣಾ ಘೋಷಣೆ ಆಗಿತ್ತು. ಕಳೆದ ಬಾರಿ ಮಾರ್ಚ್ 10ರಂದು. ಇವತ್ತು ಮಾರ್ಚ್ 15. 2019ರ ಮಾರ್ಚ್ 10ರಂದು ಭಾನುವಾರ ಚುನಾವಣೆ ಘೋಷಣೆ ಆಗಿತ್ತು. 7 ಹಂತದಲ್ಲಿ ಮತದಾನ ನಡೆಸಿತ್ತು ಚುನಾವಣಾ ಆಯೋಗ. ಇದೀಗ 11 ಏಪ್ರಿಲ್ 2019ರಿಂದ 19ನೇ ಮೇ 2019ರವರೆಗೆ ಎಲೆಕ್ಷನ್ ಆಗಿತ್ತು. ಅಂದರೆ ಕಳೆದ ಬಾರಿ ಏಪ್ರಿಲ್ 11ರಿಂದ ಮೇ 19ರವರೆಗೆ, ಅಂದರೆ ಸತತವಾಗಿ ಹತ್ತಿರ 1 ತಿಂಗಳುಗಳ ಕಾಲ ಚುನಾವಣೆ ನಡೆದಿತ್ತು. ಆಮೇಲೆ 2019ರ ಮೇ 23ರಂದು ಲೋಕ ಚುನಾವಣೆಯ ಫಲಿತಾಂಶ ಬಂದಿತ್ತು. ಮೇ 23ರಂದು ಫಲಿತಾಂಶ ಬಂದಿತ್ತು. ರಾಜ್ಯದಲ್ಲಿ 2019ರ ಏಪ್ರಿಲ್ 18 ಮತ್ತು 23ರಂದು ಮತದಾನವಾಗಿತ್ತು. ಕಳೆದ ಬಾರಿ 2019ರಲ್ಲಿ ಏಪ್ರಿಲ್ 18 ಮತ್ತು 23 ಅಂದರೆ 2ನೇ ಹಂತದಲ್ಲಿ. ದೇಶಾದ್ಯಂತ 7 ಹಂತ, ರಾಜ್ಯದಲ್ಲಿ 2 ಹಂತದಲ್ಲಿ ಮತದಾನವಾಗಿತ್ತು. ಈ ಬಾರಿ ಕೂಡ ಕರ್ನಾಟಕದಲ್ಲಿ 2 ಹಂತದಲ್ಲಿ ಮತದಾನ ನಡೆಯಲಿದೆ. ಓಕೆ, ಈ ನಡುವೆ ಭಾಳ ದೊಡ್ಡ